ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನೊಂದು ಸೂಪರ್ ರೆಸಿಪಿಯನ್ನು ಹಾಗೆ ಒಂದು ಸೂಪರ್ ರಂಗೋಲಿ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವೆರಡೂ ಬೇಕಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ವಿಡಿಯೋನ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ, ನನ್ನ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮೊದಲಿಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಈ ರೀತಿಯಾಗಿತ್ತು. ನನಗೆ ಈ ರೀತಿ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ನಂತರ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಷ್ಟ. ಯಾಕಂದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ, ಆ್ಯಕ್ಟಿವ್ ಆಗಿರ್ತೀನಿ, ಒಂಥರ ಬೇಜಾರು ಸೋಮಾರಿತನ ಲೇಜಿನೆಸ್ ಏನು ಕಾಡೋದಿಲ್ಲ. ಹಾಗಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಈ ರೀತಿ ಎಲ್ಲ ಪೂಜೆಯನ್ನು ಮಾಡ್ಕೊಂಡಿದ್ದೆ. ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ನಾವು ಒಂದು ಚಿಕ್ಕ ಮನೆಯಲ್ಲಿ ಇರೋದ್ರಿಂದ, ಬಾಡಿಗೆ ಮನೆಯಲ್ಲಿ ಈ ರೀತಿ ಚಿಕ್ಕದಾಗಿದೆ ನಮಗೆ ದೇವ್ರ ಮನೆ. ನನಗೇನೋ ಈ ರೀತಿ ಕಂಫರ್ಟ್ ಆಗ್ತಿಲ್ಲ, ಆದ್ರೂ ಈ ರೀತಿಯೇ ಇದೆ, ಏನೂ ಮಾಡೋಕ್ಕಾಗಲ್ಲ. ನಂತರ ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಸೂರ್ಯ ದೇವನಿಗೂ ಕೂಡ ಕೈ ಮುಗಿದು ನಮಸ್ಕಾರ ಮಾಡಿಕೊಂಡು ನಂತರ ಹೊಸ್ಲಿಗೆಲ್ಲ ಪೂಜೆ ಮಾಡಿಕೊಂಡು ಈ ರೀತಿ ನನ್ನ ಒಂದು ಪೂಜೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡೆ ಬೇಗನೆ ಬೆಳಗ್ಗೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ, ಇದೇ ರೀತಿ ಪೂಜೆ ಮಾಡಬೇಕು ಅಂತೇನಿಲ್ಲ. ಇವಾಗ ನಾನು ಮಾಡ್ತಿರೋದನ್ನು ನೋಡಿದ್ರೆ ಕೆಲವರಿಗೆ ಈ ರೀತಿ ಎಲ್ಲ ಅಂತ ಅನಿಸ್ಬೋದು, ಇನ್ನು ಕೆಲವರಿಗೆ ಇದೇ ರೀತಿ ಅಂತಲೂ ಅನಿಸ್ಬೋದು, ಇನ್ನು ಕೆಲವರಿಗೆ ಈ ರೀತಿ ಎಲ್ಲ ಮತ್ತೊಂದು ಥರ ಅಂತಲೂ ಅನಿಸ್ಬೋದು. ಹಾಗಾಗಿ ಒಬ್ಬೊಬ್ಬರು ಅವರವರ ಭಾವಕ್ಕೆ ತಕ್ಕಂಗೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಪೂಜೆ ಮಾಡ್ಕೊತಾರೆ. ಏನೇ ಆದ್ರೂ ಕೊನೆಗೆ ಭಕ್ತಿ ಒಂದೇ ಮುಖ್ಯ. ಇನ್ನು ನಂತರ ನಾನು ಇವತ್ತು ಮಾಡ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ರೊಟ್ಟಿ ಅಂತೇಳಿ, ಮಸಾಲೆ ಅಕ್ಕಿ ರೊಟ್ಟಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಮಕ್ಕಳಿಗೆಲ್ಲ ಹೆಲ್ದಿ ಫುಡ್ಡೇ ಇಂಪಾರ್ಟೆಂಟು, ಹೆಲ್ದಿ ಫುಡ್ನೇ ಕೊಡಬೇಕು ಏನೇ ಆದ್ರೂ. ಹಾಗಾಗಿ ಈ ರೀತಿ ಒಂದು ರೆಸಿಪಿಯನ್ನು ಮಾಡಿಕೊಟ್ರೆ ಅವರಿಗೆ ಕ್ಯಾರೆಟು ಆಗಿರ್ಬೋದು, ಸೌತೆಕಾಯಿ ಮತ್ತು ಈ ರೀತಿ ಏನೇನೆಲ್ಲ ತರಕಾರಿ ಹಾಕಬೇಕು ಅಂತ ಅನಿಸುತ್ತೆ ನಿಮಗೆ, ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿ ಇದರಲ್ಲಿ ಸೇರಿಸ್ಕೊಟ್ರೆ, ಸಬ್ಬಸಿಗೆ ಸೊಪ್ಪು ಇದೆಲ್ಲ ಬಹಳಷ್ಟು ಹೆಲ್ದಿಯಾಗಿರುತ್ತೆ ಮತ್ತು ಮಾಡೋಕ್ಕೂ ಈಸಿಯಾಗೂ ಇರುತ್ತೆ, ತಿನ್ನೋಕ್ಕೂ ಕೂಡ ಬಹಳ ರುಚಿಕರವಾಗಿರುತ್ತೆ. ಮಕ್ಕಳನ್ನು ಬೇಗನೆ ಚೆನ್ನಾಗಿ ತಿನ್ಕೊಂಡು ಬರ್ತಾರೆ, ನೀವೇನು ಹೇಳೋದೇ ಬೇಡ ಅವರಿಗೆ ತಿನ್ನಿ ಅಂತ. ಈ ರೀತಿ ನೀಟಾಗಿ ಮಾಡಿಕೊಟ್ರೆ ಅವರೂ ಕೂಡ ಟಿಫನ್ ಬಾಕ್ಸಿಗೆ ವೆರೈಟಿಯಾಗಿರುತ್ತಲ್ಲ ಚೆನ್ನಾಗಿ ತಿಂದು ಬರ್ತಾರೆ. ಈ ಒಂದು ರೆಸಿಪಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನಂತರ ಇವಾಗ ಒಂದು ರಂಗೋಲಿ ಡಿಸೈನನ್ನು ನೋಡ್ಕೊಂಡು ಬನ್ನಿ.
ಇನ್ನು ಇವತ್ತಿನ ಬೆಳಿಗ್ಗೆ ರೆಸಿಪಿ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೆ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರ್ತಕ್ಕಂಥ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಹಸಿಮೆಣ್ಸಿಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಇಷ್ಟ ಆಗಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಸಿಮೆಣ್ಸಿಕಾಯಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಬೇಗ ಜೀರ್ಣ ಆಗಲಿ ಚೆನ್ನಾಗಿರಲಿ ಅಂತೇಳಿ ಅಜ್ವೈನನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ನೀರು ಹಾಕ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು 2 ಸಲ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇನ್ನು ಯಾವುದೇ ರೀತಿಯ ಹಿಟ್ಟನ್ನು ನಾನು ಮಿಕ್ಸ್ ಮಾಡಿಲ್ಲ, ಬರೀ ಜಸ್ಟ್ ಅಕ್ಕಿ ಹಿಟ್ಟು, ಮನೆಯಲ್ಲೇ ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ನೀರು ಹಾಕ್ತೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆನೇ ಚೆನ್ನಾಗಿ ನಾದ್ಕೋಬೇಕು. ಫಸ್ಟು ನೋಡಿ ಈ ರೀತಿ 2 ಕೈ ಸಹಾಯದಿಂದ ಮಾಡ್ಕೋಬೇಕು. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಿರೋದ್ರಿಂದ ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಈ ರೀತಿ ಅದರಲ್ಲಿನೇ ನೀರು ಹಾಕ್ತೇನೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇವಾಗಲೇ ನೋಡ್ಕೋಬೇಕು, ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದಾಗ ರುಚಿ ಏನಾದ್ರು ಅಂದರೆ ಉಪ್ಪು ಏನಾದ್ರು ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು. ಹಾಗಾಗಿ ಈ ಒಂದು ಹದದಲ್ಲಿ ಈ ರೀತಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ತಿಂದು ನೋಡಿ ಉಪ್ಪು ಕಡಿಮೆ ಆಗಿದ್ದರೆ ಸೇರಿಸ್ಕೊಳ್ಳಿ. ಈ ರೀತಿ ನೀಟಾಗಿ ನಿಧಾನಕ್ಕೇ ಚೆನ್ನಾಗಿ, ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇದರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಅಥವಾ ಏನು ಬೀಟ್ರೂಟ್ ಪಲ್ಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಪಲ್ಯ ಆಗಿರ್ಬೋದು ಚೆನ್ನಾಗಿರುತ್ತೆ. ನೋಡಿ 2 ಕೈಯಲ್ಲಿ ನಾನು ನೀಟಾಗಿ ನಾದ್ಕೊಂಡಿದ್ದೀನಿ. ನಂತರ ನೀರು ಹಾಕ್ತೇನೆ. ನಾದ್ಕೊಂಡು ಇರ್ತಕ್ಕಂಥ ಹಿಟ್ಟು ನೋಡಿ ಸ್ವಲ್ಪನೂ ಕೂಡ ಹಿಟ್ಟಿಗೆ ನೀರು ಹಾಕಿಲ್ಲ, ಈ ರೀತಿ ಬಂದಿದೆ. ಈ ರೊಟ್ಟಿನ ನಾವು ಬೇಕಂದರೆ ಈ ರೀತಿ ಒಂದು ಹಾಳೆಯ ಸಹಾಯದಿಂದ ಮಾಡ್ಕೋಬೋದು. ನನ್ನ ಹತ್ರ ಹೋಳಿಗೆ ಪೇಪರ್ ಖಾಲಿಯಾಗಿತ್ತು. ಹೋಳಿಗೆ ಪೇಪರ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು, ಖಾಲಿಯಾಗಿತ್ತು. ಹಾಗಾಗಿ ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಈ ರೀತಿ ಒಂದು ಪೇಪರಿಂದ ಸಹಾಯದಿಂದನೂ ಕೂಡ ನಾವು ಈ ರೀತಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕಾದರೆ ಈ ರೀತಿ ಚೆನ್ನಾಗಿ ತಟ್ಕೊಂಡು ಮಾಡ್ಕೋಬಹುದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ನಾನು ಇಲ್ಲಿ 3 ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತೀನಿ. ಅಂದರೆ 3 ಥರ, ಅಂದರೆ ಒಂದು ಹಾಳೆಯ ಸಹಾಯದಿಂದ ಮತ್ತು ತವಾದಲ್ಲೇ ತಟ್ಟೋದ ರೀತಿ ಹೇಗೆ, ಮತ್ತು ಸ್ವಲ್ಪ ನೀರು ಜಾಸ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಥರ ಹಾಕ್ಕೊಳ್ಳೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಹೇಗೆಲ್ಲ ಮಾಡ್ಕೋಬೋದು, ಇದೇ ರೀತಿ ತಟ್ಟಬೇಕು ಅಂತಲೂ ಏನಿಲ್ಲ. ಈ 3 ಮೆಥಡಲ್ಲಿ ನಿಮ್ಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಈ ಒಂದು ಮಸಾಲೆ ಅಕ್ಕಿ ರೊಟ್ಟಿನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಇಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ. ಇದು ನಮ್ಮಮ್ಮ ಅವ್ರ ಕಾಲದಲ್ಲೆಲ್ಲ ಇದೇ ರೀತಿ ಯೂಸ್ ಮಾಡ್ತಿದ್ದಿದ್ದು, ಅಂದರೆ ಎಣ್ಣೆ ಸವರೋಕ್ಕೆ. ಅನಂತರ ಈರುಳ್ಳಿನ ಕೂಡ ಕಟ್ ಮಾಡಿ ಅದಕ್ಕೊಂದು ಕಡ್ಡಿ ಚುಚ್ಕೊಂಡು ಅದನ್ನು ಕೂಡ ಬಳಸ್ತಾಯಿದ್ರು. ನಾನು ಅದೇ ರೀತಿ ತೆಂಗಿನಕಾಯಿದು ಹಿಂದ್ಗಡೆ ಜುಂಗಿರುತ್ತಲ್ಲ ಅದು ಅದರಲ್ಲಿ ಈ ರೀತಿ ಎಣ್ಣೆ ಸವರ್ಕೊಂಡಿದ್ದೀನಿ. ಇವಾಗೆಲ್ಲ ಬೇರೆ ಬೇರೆ ಥರದ್ದೆಲ್ಲ ಬಂದುಬಿಟ್ಟಿದೆ ಐಟಮ್ಸು, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು. ಬೇಕಂದರೆ ಈ ರೀತಿಯೂ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಆರಾಮಾಗಿ ಬಿಟ್ಕೊಳುತ್ತೆ. ಆ ಕಡೆ ಸ್ವಲ್ಪ ಲೈಟಾಗಿ ಕಿತ್ತೋಯ್ತು, ನೀಟಾಗಿ ಎತ್ಕೊಂಡ್ರೆ ಬರುತ್ತೆ. ಅದು ಸ್ವಲ್ಪ ಆಗಿದೆ, ಅಂಟ್ಕೊಂಡು ಬಿಟ್ಟಿತ್ತು ಹಾಳೆಗೆ, ಎಣ್ಣೆ ಹಚ್ಚಿರಲಿಲ್ಲ ಸರಿಯಾಗಿ. ಹಾಗಾಗಿ ನೋಡಿ ಈ 2 ಕಡೆ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀಟಾಗಿ ಸುಟ್ಕೋಬೇಕಾಗುತ್ತೆ ರೊಟ್ಟಿಯನ್ನು. ಈಗ ಆ ಕಡೆ ಸ್ವಲ್ಪ ಎಣ್ಣೆ ಹಚ್ಚಿರೋದ್ರಿಂದ ಮೇಲ್ಗಡೆ ನಾನು ಆಯಿಲನ್ನು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ರೊಟ್ಟಿಗೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ನೋಡಿ ಈ ಕಡೆ ಸ್ವಲ್ಪ ಇದೇ ರೀತಿ ಪೀಸ್ ಆಗಿಬಿಟ್ಟಿದೆ, ಕಟ್ ಆಗಿಬಿಟ್ಟಿದೆ ರೊಟ್ಟಿ. ಇಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ನೀವು ಬೇಕಾದ್ರೆ ಹೋಳಿಗೆ ಪೇಪರ್ ಇದ್ದರೆ ಇನ್ನೂ ಚೆನ್ನಾಗಿ ತಟ್ಕೋಬೋದು. ಇದು ತೆಳ್ಳಗೆ ತಟ್ಟಿದ್ದೀನಿ. ಇದಕ್ಕಿಂತನೂ ಇನ್ನೂ ತೆಳುಗೆ ಬೇಕು ಅಂದರೆ ಬೇಕಾದ್ರೆ ಹೋಳಿಗೆ ಪೇಪರಲ್ಲಿ ನೀಟಾಗಿ ಬರುತ್ತೆ. ನಾನು ಮಾಡಿದ್ದೀನಿ, ಆದರೆ ನನ್ನ ಹತ್ರ ಹೋಳಿಗೆ ಪೇಪರ್ ಇರಲಿಲ್ಲ ಇವತ್ತು, ಹಾಗಾಗಿ ಈ ರೀತಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ತೆಳುವಾಗಿ ಬೆಂದಿದೆ ಅಂತ. ನಂತರ ಸ್ವಲ್ಪ ಎಣ್ಣೆನ ಸವರ್ಕೊತಾ ಇದ್ದೀನಿ ಈ ರೀತಿ ತವಾಗೆ. ಇದು ಬಂದುಬಿಟ್ಟು ಕೈಯಲ್ಲೇ ತವ ಮೇಲೆ ತಟ್ಟೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯೂ ಕೂಡ ತಟ್ಕೊಬೋದು ತವ ಮೇಲೇ ನೀಟಾಗಿ. ಇನ್ನೊಂದು ಸ್ವಲ್ಪ ಹಿಟ್ಟು ಆ್ಯಕ್ಚುಲಿ ನಾನು ಅದೇನು ಗಟ್ಟಿ ಇತ್ತಲ್ಲ ಅದನ್ನೇ ಹಾಕ್ಕೊಂಬಿಟ್ಟೆ. ಸಡನ್ಲಿ ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂಚೂರು ತೆಳುವಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಮಾಡ್ಕೊಂಡಿದ್ರೆ ಇನ್ನೂ ಈಸಿಯಾಗಿ ಬೇಗ ಆಗ್ತಿತ್ತು. ಈ ರೀತಿ ಸ್ಪ್ರೆಡ್ ಮಾಡೋದು ಇಷ್ಟೊಂದು ಕಷ್ಟ ಅನ್ನಿಸ್ತಿರ್ಲಿಲ್ಲ.
ಹಾಗಾಗಿ ಅದು ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ಅದು ಆ್ಯಕ್ಚುಲಿ ಹೋಳ್ಗೆ ಪೇಪರಲ್ಲಿ ತಟ್ಟಕ್ಕೆ ಅಂತ ಆ ರೀತಿ ನಾದ್ಕೊಂಡಿದ್ದು. ನಾನು ನೋಡಿದ್ರೆ ಮನೇಲಿ ಹೋಳ್ಗೆ ಪೇಪರ್ ಖಾಲಿ ಆಗಿತ್ತಲ್ಲ, ಹಾಗಾಗಿ ಈ ರೀತಿ ಆಯಿಲ್ ಕವರನ್ನಲ್ಲೇ ತಟ್ಟಿ ತೋರಿಸಿದೆ ನಿಮಗೆ. ಅದನ್ನು ಆ ರೀತಿಯೂ ಕೂಡ ಮಾಡ್ಕೋಬೋದು, ಕವರ್ ಇತ್ತಂದರೆ ಆಯಿಲ್ ಕವರು ನೋಡಿ. ಈ ರೀತಿ ಕೈಯಿಂದನೂ ಕೂಡ ತಟ್ಕೋಬೋದು ತೆಳುವಾಗಿ ನೋಡಿ. ಆರಾಮಾಗಿ ನಾನು ಕೈಯಿಂದನೇ ಈ ರೀತಿ ತಟ್ಕೊಂಡಿದ್ದೀನಿ ತೆಳುವಾಗಿ. ಎರಡು ಕಡೆ ನೀಟಾಗಿ ಎಣ್ಣೆ ಹಚ್ಚಿ ಈ ರೀತಿ ಸುಟ್ಕೊಂಡ್ರೆ ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ. ಈ ರೀತಿಯೂ ತವ ಮೇಲೆ ತಟ್ಕೋಬೋದು, ಆ ರೀತಿ ಕವರ್ ಇದೆ ಅಂತಂದರೆ ಅದರಲ್ಲೂ ಕೂಡ ತಟ್ಕೋಬೋದು ನೋಡಿ. ಎರಡು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಎರಡು ಸೈಡು. ಇದನ್ನು ಕೆಲವರು ತವ ಮೇಲೆ ತಟ್ಟೋ ರೊಟ್ಟಿ ಅಂತಲೂ ಹೇಳ್ತಾರೆ, ಇನ್ನು ಕೆಲವರು ಬಳಿಯೋ ರೊಟ್ಟಿ ಅಂತಲೂ ಕೂಡ ಕರೀತಾರೆ. ನಾವು ಇದೊಂದೇ ರೊಟ್ಟಿ ಅಲ್ಲ, ಗೋಧಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದನ್ನೆಲ್ಲ ಇದೇ ರೀತಿ ಬಳ್ದೂ ಕೂಡ ಮಾಡ್ತೀವಿ ಮನೇಲಿ ನೋಡಿ. ಇದು ಫೈನಲ್ ಮೆಥಡ್ ಬಂದ್ಬಿಟ್ಟು ಅದು ಈ ಒಂದು ನಾದ್ಕೊಂಡಿದ್ನಲ್ಲ ಆ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ. ಇದಕ್ಕೆ ನಂತರ ಎಣ್ಣೆ ಸವರ್ಬಿಟ್ಟು ತವಾಗೆ ಈ ರೀತಿ ನೀಟಾಗಿ ಅದರ ಮೇಲೆ ಹಾಕಿದ್ರೆ ಸಾಕು, ತೆಳುವಾಗಿ ಅದನ್ನೇ ಆರಾಮಾಗಿ ಬರುತ್ತೆ. ಬಟ್ ನಾನು ಮಾಡಿರೋ ಈ 3 ಮೆಥಡಲ್ಲಿ ನನಗೆ ಸಖತ್ತು ಟೇಸ್ಟಿಯಾಗಿದ್ದು ಈ ಒಂದು ಮೆಥಡೇ. ಈ ಲಾಸ್ಟ್ ಒಂದು ಮೆಥಡ್ ಏನು ಮಾಡಿದ್ದೀನಲ್ಲ, ಇದು ಮಾಡೋಕ್ಕೂ ಈಸಿ ಅನ್ನಿಸ್ತು, ಬೇಗ ಮಾಡ್ಕೋಬೋದು, ಮತ್ತು ತಿನ್ನೋಕ್ಕೂ ಸಖತ್ತು ಟೇಸ್ಟಿಯಾಗಿತ್ತು. ಈ ರೀತಿ ದೋಸೆ ಅದಕ್ಕೆ ಮಾಡ್ಕೊಂಬಿಟ್ಟು ನಾವು ಈ ರೀತಿಯೂ ಕೂಡ ಹಾಕ್ಕೋಬೋದು ಅಂತ ತೋರಿಸಿದ್ದೀನಿ ನೋಡಿ. ದೋಸೆ ಥರನೇ ಬಂದಿದೆ ಅದು ಸ್ಟ್ರಕ್ಚರ್ ಕೂಡ ನೋಡೋಕ್ಕೆ, ಮತ್ತು ಮಾಡೋಕ್ಕೂ ತುಂಬಾ ಈಸಿ ಅನ್ನಿಸ್ತು ಅದಕ್ಕಿಂತ. ಯಾಕಂದರೆ ಅದು ತಟ್ಟಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಇದೇನಿಲ್ಲ, ನೀರು ಹಾಕಿ ಆ ಒಂದು ಕನ್ಸಿಸ್ಟೆನ್ಸಿಗೆ ಮಾಡಿಟ್ಕೊಂಡ್ರೆ ಆರಾಮ್ಸೆ ಎತ್ತಿ ತವ ಮೇಲೆ ಎಣ್ಣೆ ಹಚ್ಬಿಟ್ಟು ಹಾಕಿದ್ರೆ ಬೇಗನೆ ಬೇಯ್ಕೊಳ್ಳುತ್ತೆ, ಮತ್ತು ಚೆನ್ನಾಗೂ ಇತ್ತು. ಅದಕ್ಕಿಂತ ಟೇಸ್ಟ್ ನೋಡಿ, ಎರಡು ಸೈಡ್ ಹೆಂಗೆ ಬೆಂದಿದೆ ಅಂತ ಸಖತ್ತು ಟೇಸ್ಟಿಯಾಗಿತ್ತು. ನಾನು ಇವತ್ತು ಇದನ್ನು ತಿನ್ನೋದಕ್ಕೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೆ, ಅಥವಾ ಬೀಟ್ರೂಟ್ ಗೊಜ್ಜು ಏನಾದ್ರು ಅಂದ್ಕೋಬೋದು ನೀವು. ಅದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಬೀಟ್ರೂಟನ್ನು ಮಾಡ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ರೆಸಿಪಿ. ಇಷ್ಟ ಆಗಿದ್ದವರು ನನ್ನ ಒಂದು ವಿಡಿಯೋಗೆ ಲೈಕನ್ನು ಮಾಡಿ. ಥ್ಯಾಂಕ್ ಯು ಆಲ್.